ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಆದಂತ ವಿಚಾರ ಬಂದಿದೆ. ಅದೇನು ಅಂತಂದ್ರೆ ಕೋಮು ಹಿಂಸೆ ನಿಗ್ರಹ ಪಡೆ ಸ್ಥಾಪನೆಯನ್ನ ಮಾಡ್ತೀವಿ ಅನ್ನುವಂಥದ್ದು. ಎಕ್ಸಾಕ್ಟ್ಲಿ ಪ್ರಮುಖವಾಗಿ ಮಂಗಳೂರು ಈ ಭಾಗದಲ್ಲಿ, ದಕ್ಷಿಣ ಕನ್ನಡ ಭಾಗದಲ್ಲಿ ಇದು ಆಗ್ಬೇಕಾಗಿದೆ. ಯಾಕಂದ್ರೆ ಇದು ಪ್ರತಿಕಾರ 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 ಅಂತ ಹೇಳಿ ಸುಮಾರು 7 ರಿಂದ 8 ಮರ್ಡರ್ಗಳು ಆಗಿರೋದು. ಸೊ ಹೀಗಿರ್ಬೇಕಾದ್ರೆ ಈಗ್ಲೂ ಆಕ್ಷನ್ ತೆಗೆದುಕೊಳ್ಳಲಿಲ್ಲ ಅಂತ ಅಂದ್ರೆ, ಅದಕ್ಕೊಂದು ಕ್ರಮ ತೆಗೆದುಕೊಳ್ಳಲಿಲ್ಲ ಅಂತ ಅಂದ್ರೆ, ಆ ಕೋಮು ಗಲಭೆಯನ್ನ ತಡೆಯುವಂತ ನಿಟ್ಟಿನಲ್ಲಿ ಒಂದು ಚಿಕ್ಕ ಪ್ರಯತ್ನವೂ ಮಾಡಲಿಲ್ಲ ಅಂತ ಅಂದ್ರೆ ಮುಂದಿನ ಪೀಳಿಗೆಯಲ್ಲಿ ದೊಡ್ಡ ಹೊಡೆತವನ್ನು ಅನುಭವಿಸ್ಬೇಕಾಗತ್ತೆ. ಸೊ ಈಗ ಆಂಟಿ ಕ್ರಿಮಿನಲ್ ಏನು ನಿಗ್ರಹ ಪಡೆ ಅಂತ ಏನು ಶುರು ಮಾಡ್ಕೊಳ್ತಾ ಇದ್ದಾರೋ, ಇದು ಹೆಂಗೆ ಆಕ್ಟಿವ್ ಆಗಿರುತ್ತೆ, ಹೆಂಗೆ ಕೆಲಸ ಮಾಡುತ್ತೆ ಅನ್ನೋದ್ರ ಮೇಲೆ ಎಲ್ಲವೂ ಕೂಡ ನಿಂತಿರುತ್ತೆ. ಸೊ ಗೃಹ ಸಚಿವರು ಕೂಡ ಅದನ್ನೇ ಹೇಳ್ತಾ ಇರೋದು. ನಾವೀಗ ನಕ್ಸಲ್ ನಿಗ್ರಹ ಪಡೆ ರೀತಿಯಲ್ಲಿಗೆ ಈ ಆಂಟಿ ಕಮ್ಯುನಲ್ ಟಾಸ್ಕ್ ಫೋರ್ಸ್ ಅನ್ನ ಕೂಡ ನಾವು ಮಾಡ್ತಾ ಇದ್ದೀವಿ ಅಂತ. ಸೊ ಅದೇ ರೀತಿಯಾಗಿ ವರ್ಕ್ ಮಾಡಿದ್ದೇ ಆಗಿದ್ದಲ್ಲಿ ಆ ಭಾಗದಲ್ಲಿ ನಾವೇನು ಕರಾವಳಿ ಭಾಗ ಅಂತ ಹೇಳ್ತೀವೋ ಆ ಭಾಗದಲ್ಲಿ ಒಂದು ರೀತಿಯಾದಂಥ ಸಹನಿ ಆಗಿರ್ಬೋದು, ಅಥವಾ ಗಲಾಟೆ ಆಗದೆ ಇರೋ ಥರ ಆಗಿರ್ಬೋದು, ಕೋಮು ಗಲಭೆ ಆಗದೆ ಇರೋ ಥರ ಆಗಿರ್ಬೋದು, ನೋಡ್ಕೊಳ್ಬಹುದು. ಸೊ ಆದಷ್ಟು ಬೇಗ ಈ ಏನು ನಾವು ಶುರು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೋ ಅದು ಜಾರಿಗೆ ಬರೋದು ಉತ್ತಮ ಅಂತ ಕಾಣಿಸುತ್ತೆ. ತದನಂತರದಲ್ಲಿ ಏನು ಬೆಳವಣಿಗೆ ಆಗತ್ತೆ, ಎಲ್ಲವೂ ಹತೋಟಿಗೆ ಬಂದ್ಬಿಡುತ್ತಾ, ಸ್ವಲ್ಪ ಮಟ್ಟಿಗೆ ಕಂಟ್ರೋಲ್ ಅಂತೂ ಆಗುತ್ತೆ ಅಲ್ವಾ. ನಾವೇನೂ ಪ್ರಯತ್ನನೇ ಪಡೆದೆ ಅಯ್ಯೋ ಇದು ಕೋಮು ಗಲಭೆಗೆ ಮರ್ಡರ್ ಆಯಿತು, ಕೋಮು ಗಲಭೆ ಆಯಿತು ಅಂತ ಬಿಟ್ಬಿಟ್ರೆ ಆಗಲ್ಲ ಅಲ್ಲ. ಸೊ ಆ ನಿಟ್ಟಿನಲ್ಲಿ ಒಂದು ಹೆಜ್ಜೆ ಇಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಮುಂದೆ ಅದು ಏನಾಗುತ್ತೆ ಅನ್ನೋದನ್ನು ನೋಡಬೇಕಾಗತ್ತೆ. ಎಸ್, ಇನ್ನು ಮುಂದಿನ ಸುದ್ದಿ ಏನಿದೆ ಅಂತ ನಾವು ಗಮನಿಸೋದಾದ್ರೆ, ಇದು